ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ನಾನು ಹೋಗದೆ 1 ವರ್ಷ ಆಗ್ತಾ ಬಂತು. ಅದಕ್ಕೆ ಇವಾಗ ಮಕ್ಕಳಿಗೂ ಹೆಂಗೋ ಸ್ಕೂಲು ಕಾಲೇಜಿಗೆಲ್ಲ ರಜೆ ಸಿಗ್ತಾ ಇದೆ. ಒಂದು ಸರಿ ಎಕ್ಸಾಮ್ ಮುಗಿದ್ಮೇಲೆ ಎಲ್ಲಿಯಾದರೂ ಹೊರಗಡೆ ಹೋಗಿ ಬರೋಣ ಅಂತ ಮಕ್ಕಳಿಗೂ ಅನ್ನಿಸ್ತಾ ಇರುತ್ತಲ್ಲ, ಹಾಗೆಯೇ ನಾನು ಇಲ್ಲಿ ಇಸ್ಕಾನ್ಗೆ ಕರ್ಕೊಂಡು ಬಂದಿದ್ದೆ. ಅಲ್ಲಿ ನೋಡಿದ್ರೆ ತುಂಬಾ ಬಿಸಿಲಿತ್ತು. ಕರೆಕ್ಟ್ ನಾವು ಲಂಚ್ ಅವರ್ ಆಗಬೇಕಿದ್ರೆ ಅಲ್ಲಿ ರೀಚ್ ಆಗಿದ್ವಿ. ಸೊ ಹಾಗೆ ಫಸ್ಟ್ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಒಳಗಡೆ ಹೋಗಿದ್ವಿ. ಅಷ್ಟೊಂದು ರಶ್ ಏನಿರಲಿಲ್ಲ, ಯಾಕಂದರೆ ನಾವು ವೀಕ್ ಡೇಸಲ್ಲಿ ಹೋಗಿದ್ದಕ್ಕೆ ಸ್ವಲ್ಪ ಫ್ರೀ ಆಗಿತ್ತು. ಸಂಡೇ ಹೋಗೋದಾದರೆ ಫುಲ್ ರಶ್ ಆಗಿರುತ್ತೆ. ನೋಡಿ, ಸರೌಂಡಿಂಗ್ಸ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಇವಾಗ ಯಾರಿಗೆ ಬೇಕಾದರೂ ಈಸಿಯಾಗಿ ಹೋಗಿ ಬರ್ಬೋದು, ಯಾಕಂದರೆ ಎಲ್ಲ ಸ್ಕೈ ವಾಕರ್ ಆದ ಕಾರಣ ರೋಡ್ ಕ್ರಾಸ್ ಮಾಡೋದು ಕೂಡ ಅಷ್ಟೊಂದು ಕಷ್ಟ ಅಂತ ಅನಿಸಲ್ಲ. ಈಸಿಯಾಗಿ ಹೋಗಿ ಬರ್ಬೋದು. ಎಲ್ಲ ಕಡೆ ತುಂಬ ಡೈರೆಕ್ಷನ್ಸ್ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಸೊ ಯಾರು ಗೊತ್ತಿಲ್ಲದವರು ಫಸ್ಟ್ ಟೈಮ್ ಹೋಗೋದಾದ್ರೂ ಈಸಿಯಾಗಿ ಹೋಗಿ ನೋಡ್ಕೊಂಡು ಬರ್ಬೋದು. ನಾವು ಮೆಟ್ರೋದಲ್ಲಿ ಹೋಗಿ ಮಹಾಲಕ್ಷ್ಮಿ ಲೇಔಟಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ವಾಕ್ ಮಾಡ್ಕೊಂಡು ಬಂದ್ವಿ. ತುಂಬ ಹತ್ತಿರನೇ ಇದೆ, ಒಂದು 7 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಅಷ್ಟೇ. ಇಲ್ಲಾಂದರೆ ಬಸ್ ಕೂಡ ಇದೆ, ಅಲ್ಲೇ ಸ್ಟಾಪ್ ಕೊಡ್ತಾರೆ. ಇಸ್ಕಾನ್ ಟೆಂಪಲ್ ಆಪೋಸಿಟೇ ಸ್ಟಾಪ್ ಕೊಡ್ತಾರೆ. ಸ್ಲಿಪ್ಪರ್ಸ್ ಕೂಡ ಒಂದು ಪೇರ್ಗೆ 5 ರೂಪೀಸ್ ಕೊಟ್ಟು ಸ್ಲಿಪ್ಪರ್ಸನ್ನು ಬಿಟ್ವಿ. ಹಾಗೆಯೇ ನಾವು ಬ್ಯಾಗ್ ಕೂಡ ಇತ್ತು. ಬ್ಯಾಗ್ ಕೂಡ ನಮ್ಮದು ಹ್ಯಾಂಡ್ ಬ್ಯಾಗ್ ಇದ್ದರೆ ಮಾತ್ರ ಒಳಗಡೆ ಅಲೌ ಮಾಡ್ತಾರೆ. ಹಾಗೆ ಸ್ಕೂಲ್ ಬ್ಯಾಗ್ ಎಲ್ಲ ಇದ್ದರೆ ಅಲ್ಲಿ ಲಗೇಜ್ ರೂಮಲ್ಲಿ ಕಂಪಲ್ಸರಿಯಾಗಿ ಅಲ್ಲೇ ಇಡಬೇಕು. ಹಾಗೆಯೇ ಅಲ್ಲಿ ಒಳಗಡೆ ಹೋಗಬೇಕಿದ್ರೆ ಡ್ರೆಸ್ ಕೋಡ್ ಕೂಡ ಇದೆ. ಅಂದರೆ ಸ್ಲೀವ್ಲೆಸ್ ಎಲ್ಲ ಅಲೌ ಮಾಡಲ್ಲ, ಶಾರ್ಟ್ಸ್ ಸ್ಲೀವ್ಲೆಸ್ ಎಲ್ಲ ಅಲೌ ಮಾಡಲ್ಲ. ಅದು ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಪ್ರಸಾದ ತೊಗೊಳಕ್ಕೆ ಬಂದ್ವಿ. ಪ್ರಸಾದ ತೊಗೊಳಕ್ಕೆ ಒಂದು ಸ್ವಲ್ಪ ಕ್ಯೂ ಇತ್ತಷ್ಟೇ. ಅಲ್ಲಿ ಕೂತ್ಕೊಂಡು ತಿನ್ನೋದಕ್ಕೆ ತುಂಬ ದೊಡ್ಡ ಹಾಲ್ ಥರ ಇದೆ. ನನಗೆ ಪೊಂಗಲ್ ಅಂದರೆ ತುಂಬಾ ಇಷ್ಟ. ಖಾರ ಪೊಂಗಲ್ ತುಂಬ ಟೇಸ್ಟ್ ಆಗಿರುತ್ತೆ. ಪ್ರಸಾದ ತೊಗೊಳಕ್ಕೆ ಬರೋ ಮುಂಚೆ ಅಲ್ಲೆಲ್ಲ ಸೇಲ್ಗೆ ಇಟ್ಟಿರ್ತಾರೆ. ಸ್ನ್ಯಾಕ್ಸ್, ಚಾಟ್ಸ್ ಇರುತ್ತೆ, ಆಮೇಲೆ ಹಾಗೆ ಸ್ವೀಟ್ಸ್ ಇರುತ್ತೆ, ಆಮೇಲೆ ಟಾಯ್ಸ್, ಮಕ್ಕಳಿಗೆ ಬೇಕಾದಂಥ ಬಟ್ಟೆಗಳು, ಹಾಗೆ ಸ್ಟ್ಯಾಚ್ಯೂಸ್ ಎಲ್ಲ ಇರುತ್ತೆ. ಹಾಗೆ ಬುಕ್ಸ್ ಕೂಡ ಇರುತ್ತೆ ಅಲ್ಲಿ, ಅಂದರೆ ಭಗವದ್ಗೀತೆ ಬುಕ್ಸ್ಗಳು, ಹಾಗೆ ಭಜನೆ ಪುಸ್ತಕಗಳೆಲ್ಲ ಕೂಡ ಅಲ್ಲಿ ಸಿಗುತ್ತೆ. ಹಾಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಊಟಕ್ಕೆ ಬಂದರೆ ಅದೂ ಚೆನ್ನಾಗಿತ್ತು. ಗೋಧಿ ಪಾಯಸ, ಹಾಗೆ ಕಡಲೆ ಉಸ್ಲಿ, ಹಾಗೆ ಸಾಂಬಾರು, ಒಂದು ಗ್ಲಾಸ್ ಮಜ್ಜಿಗೆ ಹಾಕ್ಕೊಂಡು ಊಟ ಮಾಡಿಕೊಂಡು ಮತ್ತು ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿ ಒರಾಯನ್ ಮಾಲ್ಗೆ ಬಂದ್ವಿ. ಹಾಗೆ ಮಕ್ಕಳಿಗೆ ಸ್ವಲ್ಪ ಪರ್ಚೇಸ್ ಎಲ್ಲ ಮಾಡಿದ್ವಿ. ಅಲ್ಲಿಂದ ವಾಕ್ ಮಾಡಿಕೊಂಡು ಮಾಲ್ಗೆಲ್ಲ ಹೋದರೆ ಹೊರಗಡೆ ಬರೋದಕ್ಕೆ ಮನಸ್ಸು ಬರಲ್ಲ. ಅಲ್ಲೇ ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋಣ ಅಂತ ಅನಿಸುತ್ತೆ. ಮನೆಯಲ್ಲಿ ಎಷ್ಟೇ ಕೆಲಸ ಮಾಡಿದರೂ ಅಷ್ಟು ಟಯರ್ಡ್ ಆಗಲ್ಲ. ಬಟ್ ಹೊರಗಡೆ ಹೋಗಿ ಬಂದರೆ ಯಾವಾಗ ಮನೆಗೆ ತಲುಪ್ತೀವಿ ಅಂತ ಅನಿಸುತ್ತೆ, ಅಷ್ಟು ಟಯರ್ಡ್ ಆಗುತ್ತೆ. ಹಾಗೆ ನೀರು ಎಷ್ಟು ಕುಡಿದ್ವಿ ಅಂತೆಲ್ಲ ಅಷ್ಟು ಬಾಯಾರಿಕೆ ಆಗ್ತಾಯಿತ್ತು. ಹಾಗೆ ಮಕ್ಕಳಿಗೆ ಹೋದ್ಮೇಲೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತಲ್ಲ, ಹಾಗೆ ಮಕ್ಕಳು ಫ್ರೆಂಚ್ ಫ್ರೈಸ್, ಹಾಗೆ ಕೋಕ್, ಹಾಗೆ ಐಸ್ ಕ್ರೀಮ್ಸ್ ಎಲ್ಲ ತಿಂತಾಯಿದ್ರು. ಅಲ್ಲೇ ಬ್ಯಾಕ್ ಸೈಡ್ ಲೇಕಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ಅಲ್ಲಿನೂ ಎಷ್ಟೋ ಬಿಸಿಲಿತ್ತು. ಆದರೂ ಎಷ್ಟು ಬಿಸಿಲಿದ್ರೂ ಲೇಕ್ ನೋಡೋ ಒಂಥರ ಖುಷಿ ಆಗುತ್ತೆ. ಅಲ್ಲಿ ಬೋಟಿಂಗ್ ಸ್ಟಾರ್ಟ್ ಆಗಿದೆ. ಮುಂಚೆ ಇತ್ತು, ಆಮೇಲೆ ಸ್ಟಾಪ್ ಮಾಡಿದರು, ಮತ್ತು ಇವಾಗ ಸ್ಟಾರ್ಟ್ ಮಾಡಿದರೆ. ಆದರೆ ಅಲ್ಲಿ ಸೆಲ್ಫ್ ಬೋಟಿಂಗ್ ಮಾಡಬೇಕು. ಎಲ್ಲ ಸ್ಟೂಡೆಂಟ್ಸ್ ಅಲ್ಲಿ ಬೋಟಿಂಗ್ ಮಾಡ್ತಾಯಿದ್ರು. ಏನಿದ್ರೂ ಮಕ್ಕಳಿಗೆ ಹಾಲಿಡೇಸ್ ಬಂದರೆ ಕರ್ಕೊಂಡು ಹೋದರೆ ಆಯಿತು. ಆಮೇಲೆ ಫುಲ್ ಬ್ಯುಸಿಯಾಗಿಬಿಡ್ತಾರೆ ಅವರು. ಹೋಮ್ವರ್ಕ್ ಮಾಡೋದು, ಕಾಲೇಜಿದು ಕೆಲಸ, ಅದು ಇದು ಅಂತ ಹೇಳಿ, ಎಕ್ಸಾಮ್ಸ್ ಅಂತ ಹೇಳಿ ಫುಲ್ ಬ್ಯುಸಿಯಾಗಿಬಿಡ್ತಾರಲ್ವ. ಸೊ ನಾವು ಫ್ರೀ ಇರುವಾಗ ಅವ್ರಿಗೆ ಹಾಲಿಡೇಸ್ ಸಿಗುವಾಗ ಕರ್ಕೊಂಡು ಹೋದರೆ ಅದೊಂಥರ ಮೆಮೊರಿ ಥರನೂ ಇರುತ್ತೆ. ಲೇಕಿಂದ ಒಳಗಡೆ ಬರಬೇಕಿದ್ರೆ ಒಂದು ಸ್ಟ್ಯಾಚು ಕಾಣಿಸುತ್ತೆ ನೋಡಿ, ಅದು ವೇಸ್ಟ್ ಸೆಲ್, ಹಾಗೆ ರಿಮೋಟ್ ಇದರಿಂದೆಲ್ಲ ಮಾಡಿರ್ತಾರೆ. ಬಟ್ ಇದು ಯಾವ ಸ್ಟ್ಯಾಚು ಅಂತ ನನಗೆ ಅಷ್ಟು ಐಡಿಯಾ ಇಲ್ಲ. ಯಾರಾದರೂ ಗೊತ್ತಾದರೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ. ಫೈನಲಿ ಮನೆಗೆ ಹೋಗೋಣ ಅಂತ ಹೇಳಿ ಮೆಟ್ರೋಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ 7 ಮಿನಿಟ್ಸಲ್ಲಿ ಮೆಟ್ರೋ ಬರುತ್ತೆ. ಸೊ ಹಾಗೆ ನನ್ನ ಬ್ಲಾಗ್ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.